ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಕೊನೆಗೂ ಎಲ್ರಿಗೂ ಗುಡ್ ನ್ಯೂಸು ಏನಂದರೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ, ಸ್ವಲ್ಪ ಬ್ಯೂಸಿ ಇರೋ ಕಾರಣ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ ಮತ್ತು ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ಡೆಮೋ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಿಡಿಯೋ ಸಪ್ರೇಟ್ ವಿಡಿಯೋ ಬಿಡ್ತೀನಿ. KA ರಿಲೀಸ್ ಆಗಿದೆ ಡೆಮೋ ಆಪ್ಷನ್ ಎಂಟ್ರಿ ಬಗ್ಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದು KAದವರು ಹೇಳಿದ್ದಾರೆ. ಸೊ ಅದನ್ನು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಂದರೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಮತ್ತು ಆಪ್ಷನ್ ಎಂಟ್ರಿ ಎಷ್ಟು ದಿನ ಇರುತ್ತೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಯಾವಾಗ, ಮಾರ್ಕ್ ರಿಸಲ್ಟ್ ಯಾವಾಗ, ಫೈನಲ್ ರಿಸಲ್ಟ್ ಯಾವಾಗ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ. ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೋಡ್ಕೋಬೋದು, ಇಲ್ಲಿ ನೀವು KA ಅಂತ ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆದಮೇಲೆ ಇಲ್ಲಿ ನೋಡ್ಕೋಬೋದು, ನಿಮಗೆ ಇಲ್ಲಿ 3 ಲೈನ್ಸ್ ಕಾಣಿಸುತ್ತೆ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೋಡ್ಕೋಬೋದು ಇಲ್ಲಿ ಪ್ರವೇಶ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ UGCET 2026 ಅಂತ ಇದೆ. ಸೊ ನೋಡ್ಕೋಬೋದು ಇಲ್ಲಿ UGCET ಆಯ್ಕೆ ನಮ್ಮದು ಡೆಮೋ ವಿಡಿಯೋ ಲಿಂಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ವಿಡಿಯೋ ಕೂಡ ಬರುತ್ತೆ. ಬಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದ್ರ ಬಗ್ಗೆ ನೋಡಿಬೇಡ. ಸೊ ನೆಕ್ಸ್ಟ್ ಏನಂದರೆ ಮತ್ತೆ ಬಿಟ್ಟಿದ್ದಾರೆ ನೋಡ್ರಿ, ನೋಡ್ಕೋಬೋದು ಇಲ್ಲಿ ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ಗಳು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ KA ಕಡೆಯಿಂದ ಏನೇನು ಅಪ್ಡೇಟ್ಸ್ ಬರುತ್ತೆ ಅದೆಲ್ಲ ಗೊತ್ತಾಗುತ್ತೆ, ನೋಡ್ಕೋಬೋದು. UGCET ಮೊದಲ ಸುತ್ತು ಆಯ್ಕೆ ನಮ್ಮದು ಲಿಂಕ್ ಅಂತ ಇದೆ. ಸೊ ಇದ್ರ ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಲಿಂಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ನೋಡ್ಕೋಬೋದು ಆಪ್ಷನ್ ಎಂಟ್ರಿ ಲಾಗಿನ್ ಅಂತ ಇದೆ. ಸೊ ಇಲ್ಲಿ ನೀವು ಏನಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು QR ಕೋಡ್ ಇದೆಯಲ್ಲ ಅದು ಬಳಸ್ಕೊಂಡು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಥವಾ ಇಲ್ಲಿ ನೋಡ್ಕೋಬೋದು, ಈ ಸೈಡ್ ನೋಡ್ಕೊಳ್ರಿ, ನಿಮಗೆ ಇಲ್ಲಿ 2 ಆಪ್ಷನ್ಸ್ ಇದೆ. ಒಂದು ಸ್ಕ್ಯಾನ್ QR ಕೋಡು ಅಥವಾ ಎಂಟರ್ CET ನಂಬರ್ ಇರ್ತದೆ. ಸೊ ನೋಡ್ಕೋಬೋದು ಇಲ್ಲಿ QR ಕೋಡ್ ಮೂಲಕ ಕೂಡ ಸ್ಕ್ಯಾನ್ ಮಾಡ್ಕೋಬೋದು, ಅಥವಾ ಎಂಟರ್ CET ನಂಬರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಿ. ಮತ್ತು ಆಬ್ಸೆಂಟ್ CET ನಂಬರ್ ನಾನು ಮುಂಚೆ ಹೇಳಿದೆ, ವೆರಿ ಇಂಪಾರ್ಟೆಂಟ್ ಅಂತ. 5 ಡಿಜಿಟ್ಸ್ ಇರುತ್ತಲ್ಲ, AJ843 ಸಮ್ ಎಕ್ಸಾಂಪಲ್ಸ್. ಸೊ ಈ ಥರ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಏನಂದರೆ ನಿಮಗೆ ನೆಕ್ಸ್ಟು ಕ್ಯಾಪ್ಚಾ, ಅಲ್ಲಿ ನೆಕ್ಸ್ಟ್ ಕೆಳಗಡೆ ಏನು ಕ್ಯಾಪ್ಚಾ ಇದೆ ಇಲ್ಲಿ EC64F8 ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮಗೆ OTP ಸೆಂಡ್ OTP ಇರುತ್ತೆ. ನಿಮಗೆ ಇಲ್ಲಿ 3 ಆಪ್ಷನ್ಸ್ ಇದೆ, ವಾಟ್ಸಪ್ಪು ಅಥವಾ ನಾರ್ಮಲ್ SMS ಅಥವಾ ಇಮೇಲು. ಸೊ ನಿಮಗೆ ಯಾವ ಪ್ರಕಾರ OTP ಬೇಕೋ ಅಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಸೊ ನೆಕ್ಸ್ಟು ಆಪ್ಷನ್ ಎಂಟ್ರಿ ಪಾರ್ಟಲ್ ಓಪನ್ ಆಗುತ್ತೆ. ಸೊ ನಿಮಗೆ ನಾನು ನೆಕ್ಸ್ಟ್ ಡೆಮೋ ವಿಡಿಯೋದಲ್ಲಿ ತೋರಿಸ್ತೀನಿ. ಡೆಮೋ ವಿಡಿಯೋ KA ಕಡೆಯಿಂದ ರಿಲೀಸ್ ಆಗಿದೆ, ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ. ಸೊ ಇಷ್ಟು ಏನಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟು. ಸೊ ನೆಕ್ಸ್ಟ್ ಏನಂದರೆ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದು ಅದು ಕೂಡ ಹೇಳ್ಕೊಡ್ತೀನಿ. ವಿಡಿಯೋ ಕೊನೆಗೂ ಕರೆಕ್ಟಾಗಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು, ಮೊದಲನೇ ಸುತ್ತಿನ ಸೀಟ್ ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸುವ ಕುರಿತು ಮಾಹಿತಿ. ಸೊ ನೆಕ್ಸ್ಟ್ ನಾನು ಕರೆಕ್ಟಾಗಿ ಓದ್ತಾಗ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. 2026 ಸಾಲಿನಲ್ಲಿ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಆನ್ಲೈನ್ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು. ಇದರ ಭಾಗವಾಗಿ ವೆರಿಫಿಕೇಷನ್ ಸ್ಲಿಪ್ ಅನ್ನು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪೋರ್ಟಲ್ ತೆರೆಯಲಾಗಿದೆ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಮುದ್ರಿತವಾದ ವಿವರಗಳನ್ನು ತಪ್ಪದೇ ಪರಿಶೀಲಿಸಿಕೊಳ್ಳಲು ಸಲಹೆ ನೀಡಿದೆ. ಮುಂಚೆ ಹೇಳಿದ್ದೀನಿ, ವೆರಿಫಿಕೇಷನ್ ಸ್ಲಿಪ್ನ ಎಲ್ಲರೂ ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ಏನಂದರೆ ನಿಮಗೆ ಏನೇನು ಡೀಟೇಲ್ಸ್ ಇದೆ ಅದರಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕಂತ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ, ಇಂಜಿನಿಯರಿಂಗ್ ಪಶುವೈದ್ಯಕೀಯ ಮತ್ತು ಪಶು ಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು, BSc ಅಗ್ರಿಕಲ್ಚರ್ ಅಂದರೆ ಎಲ್ಲ ಕೋರ್ಸ್, BSc ಅಗ್ರಿಕಲ್ಚರು, BSc ಸೆರಿಕಲ್ಚರು ಮತ್ತು ಹಾರ್ಟಿಕಲ್ಚರು, ಫಾರೆಸ್ಟ್ರಿ ಎಲ್ಲ ಕೋರ್ಸಸ್ ಇದೆ. ಇಲ್ಲಿ ಕೆಳಗಡೆ ನೋಡ್ಕೋಬೋದು. ಮತ್ತು BPO, BSc ನರ್ಸಿಂಗ್, ಅಲರ್ಟ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಸರ್ಕಾರ ಯೂನಿವರ್ಸಿಟಿ ಇಲಾಖೆಗಳು ನೀಡಿರುವ ಸೀಟ್ ಮ್ಯಾಟ್ರಿಕ್ಸನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಇದೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಕೂಡ ತೋರಿಸ್ತೀನಿ, ಅದ್ರ ಬಗ್ಗೆ ಮರಿಬೇಡ. ಸೊ ನೋಡ್ಕೋಬೋದು ಇಲ್ಲಿ ಆಪ್ಷನ್ಸ್, ಈ ಮೇಲ್ಕಂಡ ಕೋರ್ಸ್ಗಳಿಗೆ ಆದ್ಯತೆ ಕ್ರಮದಲ್ಲಿ ಆಪ್ಷನ್ಸ್ಗಳು ದಾಖಲಿಸಲು 26/2026 ಬೆಳಗ್ಗೆ 11:30 ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿದೆ, 11:15 ಸ್ಟಾರ್ಟ್ ಆಗಿದೆ. ಸೊ ಕರೆಕ್ಟಾಗಿ ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿರಿ. ಡೆಮೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ, ಅದ್ರ ಬಗ್ಗೆ ಮರಿಬೇಡ. ಟೈಮ್ ಟೇಬಲ್ ನೋಡ್ಕೋಬೋದು, ಆಪ್ಷನ್ ಎಂಟ್ರಿ ಟೈಮ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಫಸ್ಟ್ ಆಫ್ ಆಲ್ ನೋಡ್ಕೋಬೋದು ಇಲ್ಲಿ ಆಪ್ಷನ್ ಎಂಟ್ರಿ ಫ್ರಾಮ್ 26/2026 ಇದೆ. 11:30 AM ಆನ್ವರ್ಡ್ಸ್ ಮೀನ್ಸ್ ಇವತ್ತು ಬೆಳಗ್ಗೆಯಿಂದ 11:30 ಸ್ಟಾರ್ಟ್ ಆಗಿದೆ. ಸೊ ಯಾವಾಗ ಲಾಸ್ಟ್ ಡೇಟ್ ನೋಡ್ಕೊಳ್ರಿ ಕರೆಕ್ಟಾಗಿ. ಸೊ ನೋಡ್ಕೋಬೋದು, ಅಪ್ ಟು 10 AM ಆನ್ 36/2026 ಅಂದರೆ ಜೂನ್ 30ವರೆಗೆ ಏನಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮಿಂಗ್ ಇದೆ. ಸೊ ಬೆಳಗ್ಗೆ 10 ಗಂಟೆವರೆಗೂ, ಜೂನ್ 30 ಬೆಳಗ್ಗೆ 10 ಗಂಟೆವರೆಗೂ ನಿಮಗೆ ಟೈಮಿಂಗ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಸೊ ನೆಕ್ಸ್ಟ್ ಏನಿದೆ ನೋಡ್ಕೋಬೋದು ಇಲ್ಲಿ ಮಾರ್ಕ್ಸ್ ಶೀಟ್ ಅಲಾಟ್ಮೆಂಟ್. ನಿಮಗೆ ಹೇಳಿದೆ ನಾನು
ಮಾಕ್ ರಿಸಲ್ಟ್ ಅಂದರೆ ಏನು, ಜಸ್ಟ್ ನಿಮಗೆ ಟ್ರಯಲ್ ಥರ, ಅದೇ ಫೈನಲ್ ಕಾಲೇಜ್ ಆಗಿರಲ್ಲ, ನಿಮಗೆ ಸಿಕ್ಕಿರೋ ಕಾಲೇಜೇ ಫೈನಲ್ ಆಗಿರಲ್ಲ, ಅದೇ ನಿಮಗೆ ಜಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಥರ. ಸೊ ನೋಡ್ಕೋಬೋದು, ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ ವುಡ್ ಬಿ ಪಬ್ಲಿಷ್ಡ್ ಆಫ್ಟರ್ 4 days ಫ್ರಮ್ ದಿ ಲಾಸ್ಟ್ ಡೇಟ್ ಫಿಕ್ಸ್ಡ್ ಟು ಎಂಟರ್ ದಿ ಆಪ್ಷನ್ಸ್. ಸೊ ಇಲ್ಲಿ 30 ಡೇಟ್ ಜೂನ್ 30 ಇದೆ. ಸೊ ಜೂನ್ 30ಇಂದ ಏನಂದರೆ ನಿಮಗೆ ಆಪ್ಷನ್ ಟಿ ಮಾಡೋಕ್ಕೆ ಲಾಸ್ಟ್ ಡೇಟು. ಸೊ ಜೂನ್ 30 ಆದಮೇಲೆ ಏನಂದರೆ ನೆಕ್ಸ್ಟು ಯಾವಾಗಂದರೆ ಮಾರ್ಕ್ ಅಲಾಟ್ಮೆಂಟ್ ಯಾವಾಗಂದರೆ ನಿಮಗೆ 6ನೇ ತಾರೀಕು ಏನಂದರೆ ನಿಮಗೆ ನೋಡ್ಕೋಬೋದು, ಇಲ್ಲಿ ಮಾರ್ಕ್ ರಿಸಲ್ಟ್ ಬಿಡ್ತಾರೆ 6ನೇ ತಾರೀಕು 6/7/2026 ಜುಲೈ 6ನೇ ತಾರೀಕು ನಿಮಗೆ ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ. ಸೊ ನೆಕ್ಸ್ಟ್ ಏನಂದರೆ ನೋಡ್ಕೋಬೋದು, ಆಫ್ಟರ್ ಪಬ್ಲಿಕೇಶನ್ ಆಫ್ ಮಾರ್ಕ್ ರಿಸಲ್ಟ್ಸ್ ಆಫ್ಟರ್ ಪಬ್ಲಿಕೇಶನ್ ಆಫ್ ಮಾರ್ಕ್ ರಿಸಲ್ಟ್ಸ್ 3 days ಆಫ್ ಟೈಮ್ ವಿಲ್ ಬಿ ಗಿವನ್ ಟು ಆ್ಯಡ್ ಆಲ್ಟರ್ ರಿಯರೇಂಜ್ ಡಿಲೇಟ್ ಆಪ್ಷನ್. ಸೊ ನಿಮಗೆ ಏನಂದರೆ ಇವಾಗ 6ನೇ ತಾರೀಕು ಮಾರ್ಕ್ ರಿಸಲ್ಟ್ ಬಿಡ್ತಾರೆ. ಸೊ ಮಾರ್ಕ್ ರಿಸಲ್ಟ್ ಬಿಡಿದ ತಕ್ಷಣ 6ನೇ ತಾರೀಕು ಬಿಡ್ತಾರೆ. ಸೊ ನೆಕ್ಸ್ಟ್ ಏನಂದರೆ 6ನೇ ತಾರೀಕಿಂದ ನಿಮಗೆ ಮತ್ತೆ 6ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ನಿಮಗೆ ಮತ್ತೆ ನೆಕ್ಸ್ಟ್ ಜುಲೈ 9ವರೆಗೆ ಏನಂದರೆ ಮತ್ತೆ ನಿಮಗೆ ಆಬ್ಸೆಂಟ್ರಿ ಮಾಡೋಕ್ಕೆ, ಅಥವಾ ನಿಮಗೆ ಇವಾಗ ನಿಮಗೆ ಒಂದು ಕಾಲೇಜ್ ಸಿಕ್ಕಿರುತ್ತೆ ಮಾರ್ಕ್ ಅಲಾಟ್ಮೆಂಟಲ್ಲಿ, ಬಟ್ ಅದೇ ಫೈನಲ್ ಆಗಿರಲ್ಲ. ಬಟ್ ನನಗೆ ಅಂದರೆ ಇವಾಗ ಅದೇ ಕಾಲೇಜ್ ಸಿಕ್ಕಿರುತ್ತೆ, ನನಗೆ ಕಾಲೇಜ್ ಬೇಡ ಅಂದರೆ ನೀವು ಆ ಕಾಲೇಜನ್ನು ರಿಮೂವ್ ಮಾಡಿ ಬೇರೆ ಕಾಲೇಜಸ್ ಆ್ಯಡ್ ಮಾಡ್ಬೋದು, ಅದು ಕೂಡ ಆಪ್ಷನ್ ಇರುತ್ತೆ. ಸೊ ನಿಮಗೆ ಅದಕ್ಕೆ ಏನಂದರೆ ಮತ್ತೆ ನಿಮಗೆ 3 days ಟೈಮಿಂಗ್ ಇರುತ್ತೆ. ನೋಡ್ಕೋಬೋದು, ಇಲ್ಲಿ 9/7/2026 ಇದೆ. ಸೊ ನೆಕ್ಸ್ಟ್ ಇಷ್ಟಾದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ ನೆಕ್ಸ್ಟ್ ಇಲ್ಲಿ ಸಿಗೋ ಲಾಸ್ಟ್ ನೋಡ್ಕೋಬೋದು, ಇಲ್ಲಿ ರಿಯಲ್ ರಿಸಲ್ಟ್ಸು. ಸೊ ಇದರಲ್ಲಿ ಸಿಗೋ ಕಾಲೇಜ್ ನಿಮಗೆ ಫೈನಲ್ ರಿಸಲ್ಟು ಆಫ್ಟರ್ 3 days ಆಫ್ ಅಬೋವ್ ಆ್ಯಕ್ಟಿವಿಟಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವುಡ್ ಬಿ ಪಬ್ಲಿಷ್ಡ್. ಸೊ ನೆಕ್ಸ್ಟ್ ಇವಾಗ ನೋಡ್ಕೋಬೋದು, ಇಲ್ಲಿ 9/7 ಆದಮೇಲೆ ಜುಲೈ 9ನೇ ತಾರೀಕು ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮತ್ತೆ ಮಾರ್ಕ್ ರಿಸಲ್ಟ್ ಬಿಟ್ಟ ತಕ್ಷಣ ಜುಲೈ 9ನೇ ತಾರೀಕು ಏನಂದರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟು. ಸೊ ನೆಕ್ಸ್ಟು ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ನೋಡಿರಿ ಕರೆಕ್ಟಾಗಿ, ಆಫ್ಟರ್ 3 days ಆಫ್ ಅಬೋವ್ ಆ್ಯಕ್ಟಿವಿಟಿ ತಂದಿದ್ದಾರೆ. ಸೊ ನೀವು ಅಲ್ಲಿ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಸೊ ನೋಡ್ಕೋಬೋದು, ಇಲ್ಲಿ ನೋಡ್ಕೋಬೋದು ರಿಯಲ್ ರಿಸಲ್ಟ್ ಯಾವಾಗ ಅಂತ 15/7/2026 ಇದೆ. ಸೊ ಬೆಳಗ್ಗೆ 11 ಗಂಟೆಗೆ ಅಂತ ಇದೆ. ಸೊ ಟೈಮ್ ಹಿಂದೆ ಮುಂದೆ ಆಗ್ಬೋದು ಅಥವಾ ಕರೆಕ್ಟ್ ಟೈಮಿಗೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಷ್ಟೇನೆಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟು. ಸೊ ನೋಡ್ಕೋಬೋದು, ಇಲ್ಲಿ ನೀಟ್ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳು ದಿನಾಂಕ 22/6/2026 ಆಪ್ಷನ್ ಎಂಟ್ರಿ ಮಾಡಲು ತಿಳಿಸಿದೆ. ಸ್ಟೂಡೆಂಟ್ ರೈಟಿಂಗ್ ದಿ ನೀಟ್ ಎಕ್ಸಾಮ್ ಹ್ಯಾವ್ ಬಿನ್ ಇನ್ಫಾರ್ಮ್ ಟು ಆಪ್ಷನ್ ಎಂಟ್ರಿ ಫ್ರಮ್ 22/6/2026. ಸೊ ನೀಟ್ ಸ್ಟೂಡೆಂಟ್ಸ್ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ನಿಮಗೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋವರೆಗೂ ನೀವು ಇಂಜಿನಿಯರಿಂಗು ಅಥವಾ ಬೇರೆ ಕೋರ್ಸ್ ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇಷ್ಟು ಏನಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಡೆಮೋ ವಿಡಿಯೋ ಬಿಡ್ತೀನಿ, KA ಕಡೆಯಿಂದ ರಿಲೀಸ್ ಆಗಿರೋದು. ಸೊ ಅದ್ರ ಬಗ್ಗೆ ವರಿ ಬೇಡ. ಸೊ ಇಷ್ಟು ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿಸಿದ್ದೀನಿ. ವಿಡಿಯೋ ಕರೆಕ್ಟಾಗಿ ನೋಡಿರಿ. ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಯಾರಿಗೂ ಅವ್ರಿಗೂ ಕೂಡ ಶೇರ್ ಮಾಡಿರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು.